ಇಲ್ಲಿ ಒಂದು ಗಿಳಿ ಸತ್ತೋಗ್ಬಿಟ್ಟಿದೆ ಅಂತೆ ಪಾಪ ಗಿಳಿ. ಅದು ಯಾವ ರೀತಿ ಇದೆ, ಅದು ಯಾವ ರೀತಿ ಸಾವಿಗೆ ಒಳಪಡ್ತು, ಇದ್ರ ಬಗ್ಗೆ ಒಂದು ಮಾಹಿತಿ ನೀಡ್ತೀನಿ. ನಮ್ಮ ರೈತ ಬಂದವರು ಚಿನ್ಸೋಮಣ್ಣವ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಆ ಗಿಳಿನ ಈ ಹದ್ದು ಅದಲ್ಲ, ಹದ್ದು ಬಂದು ಹೊಡೆದ್ಬಿಟ್ರೆ ಅದು ಸತ್ತೋಗುತ್ತಂತೆ, ಡೆತ್ ಆಗಿಬಿಡ್ತದಂತೆ. ಈಗ ಆಲ್ರೆಡಿ ಅದು ಸತ್ತು ಬಿದ್ದಿದೆ. ಸೊ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡಬೇಕಂತ ಹೋಗ್ತಾ ಇದ್ದೀವಿ. ಎತ್ತು ಮಡಗವ್ರೆ ನಮ್ಮ ಚಿನ್ಸೋಮಣ್ಣವರು. ಅರಿಶಿನ ಘಮ ಘಮ ಅಂತದ. ಇದಾ ಇನ್ನೂ ಬೆಳಿಬೇಕು. ಹಾಂ ಹಾಂ ಬಲಿಬೇಕು. ಇದು ಗಿಳಿ ತಿಂತವ? ಗಿಳಿ ಕೂತ್ಕೊಂಡ್ರೆ 2 ಗಿಳಿ ಒಂದು ಗಳಿಗೆ ತಿಂದ್ಬಿಡುತ್ತೆ. ಅಲ್ಲ ಅಂದರೆ ಈಗ ನಿಮಗೆ ಗಿಳಿ ಎಲ್ಲ ತಿಂದು ಬಿಟ್ಟದ್ದು ನಿಮಗೆ ಅಷ್ಟೇ. ಹಾಂ ಹೌದು ಅದು ಒಂದು ಪಟ್ಟು ತಿಂದರೆ 10 ಪಟ್ಟು ಹೆಚ್ಚುತ್ತೆ. ಹಬ್ಬ ನೋಡಿ ಕೆಳಗಡೆ ಪ್ರಾಣಿ ಪಕ್ಷಿಗಳೆಲ್ಲ ತಿಂದು ಉಳಿದಿದ್ದು ರೈತನಿಗೆ. ಅಯ್ಯೋಯ್ಯೋ ಪಾಪಚ್ಚೆ. ಅಯ್ಯೋ ಬನ್ನಿ ಕಡೆ ಅಣ್ಣ. ಪಾಪ ಹೊಟ್ಟೆ ಉರಿತ್ತೆ ಗುರು. ದಯವಿಟ್ಟು ನಿರೀಕ್ಷಿಸಿ. ಅಯ್ಯೋ ಎಷ್ಟು ಚೆನ್ನಾಗದೆ ಗುರು. ಅಣ್ಣ ಇರುವೆಲ್ಲ ಮುತ್ಕೊಬಿಟ್ಟದಲ್ಲ ಅಣ್ಣ. ಏನೋ ಬಂದು ಹೊಡೆದ್ಬಿಟ್ಟದೆ. ಹೊಡೆದ್ಬಿಡ್ತು ಆ ಕೊಕ್ಕು. ನೋಡಿ ಯಾವುದೋ. ಅಯ್ಯೋಯ್ಯೋ ಪಾಪ ಅದು ಮುಟ್ರೆ ಎಷ್ಟು ಬಾಷ್ಪವಾಗುತ್ತೆ ಗುರು. ಹೊಟ್ಟೆ ಉರಿತದಲ್ಲ. ಹಂಗೆ ಇಟ್ಕೊಳ್ಳಿ ಅಣ್ಣ, ಹಂಗೆ ಇಟ್ಕೊಳ್ಳಿ. ಅಯ್ಯಯ್ಯೋ ರೆಕ್ಕೆ ಎಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ. ಪಾಪ ಮಾತಾಡೋಗಿನಿ ಅದು. ಹೌದು. ಈ ಗೆರೆ ಇರಬೇಕು. ಈ ಗೆರೆ ಇದ್ರೆ ನೋಡಿ ಮಾತನಾಡ್ತದಂತೆ. ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೊಟ್ಟೆ ಉರಿತದಣ್ಣ. ಎಷ್ಟು ದೊಡ್ಡ ಗಿಣಿ ಅದಲ್ಲ. ಸಾಯ ಗಂಟ. ಇನ್ನೇನು ಮಾಡೋದು ಪಾಪ ಅದು. ಮುಗೀತು. ಇರುವೆಲ್ಲ ಮುತ್ಕೊಂಡ್ಬಿಟ್ಟದೆ. ಬಂದು ಪಟಾರ್ ನೋಡ್ದ್ಬಿಟ್ಟದೆ ಸರಿಯಾಗಿ. ಒದ್ದ ಮಣ್ಣು ಮಾಡ್ಬಿಡ ಪಾಪ. ಅಯ್ಯಯ್ಯೋ ನೋಡಿ ಬಂಧುಗಳೇ, ನನಗಂತೂ ಹೊಟ್ಟೆ ಉರಿತದೆ. ಎಷ್ಟು ಮುದ್ದಾಗಿರೋ ಗಿಳಿ. ಪಾಪ ಸತ್ತೋಗ್ಬಿಟ್ಟಿದೆ ಗುರು. ಚಿನ್ಸೋಮಣ್ಣವರು ಇದನ್ನ ಮಣ್ಣು ಮಾಡಬೇಕಂತ ಅಗಿತಾ ಇದ್ದಾರೆ. ಪಾಪ. ಅಯ್ಯಯ್ಯೋ ಎಷ್ಟೊಂದಿದೆ ಗೊತ್ತರ ಇಲ್ಲಿ. ಗಿಳಿಗಳು ಬೇಜಾನಿದೆ. ಪಾಪ ಹೊಟ್ಟೆ ಉರಿತದೆ. ಸೊ ಇದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ದೀವಿ. ತಳಿ ಬ್ರದರು ಹಾಕಿ ನೋಡಿ. ಪಾಪ ಮುಗಿತಾಯಿಸು ಅದರದ್ದು. ಅದು ಒಂದು ಜೀವನೇ. ಪಾಪ. ಎಸ್, ನಮ್ಮ ಈ ಭಾಗವಾಗಿ ಯಥೇಚ್ಛವಾಗಿ ಗಿಳಿಗಳಿದೆ. ಸೊ ಗಿಳಿಗಳಿಗೆ ಅಂತ ನೋಡಿ ಇಲ್ಲಿ ಬೇಜಾನ್ ಆಹಾರಗಳಿದೆ. ಇಲ್ಲಿ ನಮ್ಮ ಚಿನ್ಸೋಮಣ್ಣವರು ಬೆಳೆನೇ ಬೆಳೆದಿರ್ತಾರೆ. ಸೊ ಅವೆಲ್ಲ ತಿಂದು ಬಿಟ್ಟದ್ದು ನಮಗೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಗಿಳಿ ಪಾಪ ಈಗ ತಾನೇ ಡೆತ್ ಆಗಿಬಿಟ್ಟಿದೆ. ಎಷ್ಟೊತ್ತಾಗಿದ್ದಾರೆ ಅದನ್ನದು? ಬೆಳಗ್ಗೆ ಒಂದು 10 ಗಂಟೆ. 10 ಗಂಟೆ. ಓಕೆ. ಸೊ ಇವಾಗ ಅದರ ಕತೆ ಯಾಕೆ ಅದನ್ನ ಇಟ್ಟಿದ್ರಿ? ಮಣ್ಣು ಮಾಡಮ್ಮ ಅಥವಾ? ಮಣ್ಣು ಮಾಡೋಕ್ಕೆ ಇಟ್ಟಿದ್ದು. ಹಾಂ ಸರಿ. ಓಕೆ. ಪಾಪ ನೋಡಿ ಈ ರೀತಿ ಇದೆ ಬಂಧುಗಳೇ. ಧನ್ಯವಾದಗಳು.